ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಇದು 2025ನ ಕೊನೆಯ ವ್ಲಾಗ್, ಹಾಗೆ 2026ನ ಫಸ್ಟ್ ವ್ಲಾಗ್ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮಳೆ ಬಂದಿರೋದೇ ನಮಗೆ ಗೊತ್ತಾಗಲಿಲ್ಲ ಎಷ್ಟು ಜೋರಾಗಿ ಬಿದ್ದಿದೆ ಅಂತ. ನಾವು ಚೆಸ್ ಆಡ್ಕೊಂಡಿದ್ವಿ, ಆಚೆನೇ ಹೋಗಿರಲಿಲ್ಲ. ಆಮೇಲೆ ನೋಡಿದ್ರೆ ಮಳೆ ಬಂದಿತ್ತು. ನಮ್ಮ ಪ್ಯಾರಿ ಅಂತೂ ಯಾಕೆ ಇನ್ನೂ ಎದ್ದಿದ್ದಾರೆ ಇವರೆಲ್ಲ, ಏನಕ್ಕೆ ವೆಯ್ಟ್ ಮಾಡ್ತಿದ್ದಾರೆ ಅಂತ ನೋಡ್ತಿದ್ದಾನೆ. ನನಗೆ ನ್ಯೂ ಇಯರ್ಸಲ್ಲಿ ನಂಬಿಕೆ ಇಲ್ಲ, ಜಸ್ಟ್ ಹೊಸ ಕ್ಯಾಲೆಂಡರ್ನ ಬರ್ಮಾಡ್ಕೊಳ್ಳೋದಕ್ಕೆ ಈ ಸೆಲೆಬ್ರೇಷನ್. ಆ್ಯಂಡ್ ಈ ವರ್ಷದಲ್ಲಿ ನಾವು ಕಲ್ತಿರೋವಂಥ ಕೆಲವೊಂದು ಪಾಠಗಳು, ಆಗಿರೋವಂಥ ನಷ್ಟಗಳು ಈ ಮುಂದಿನ ವರ್ಷದಲ್ಲಿ ಚೇಂಜ್ ಆಗುತ್ತಾ? ಇಲ್ಲ. ಸೊ ಹಾಗಾಗಿ ಒಂದು ಒಳ್ಳೆ ಹೋಪ್ ಇಟ್ಕೊಂಡು ಈ ವರ್ಷನ ನಾವು ಸ್ಟಾರ್ಟ್ ಮಾಡೋಣ. 12 o'clock ಆಯಿತು. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ನೀವು ಹೇಳಿ ಸರ್. ಹ್ಯಾಪಿ ನ್ಯೂ ಇಯರ್. ಮತ್ತು 3, 2, 1. ನಾವು ಕೇಕ್ ಕಟ್ ಮಾಡಿ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಈ ಕೇಕ್ನ ನಾವು ತರಿಸಿದ್ದು ಡನ್ನಿ ಡಂಪ್ಸಲ್ಲಿ. ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು. ನಮಗಂತೂ ತುಂಬಾ ಇಷ್ಟ ಆಯಿತು ಈ ಕೇಕ್. ಕರೆಕ್ಟ್ 12 ಗಂಟೆಗೆ ಫೋನ್ ಮಾಡ್ತಾರೆ ಅಂಕಲ್. ಒಂದು ಸ್ವೀಟ್ ಮೆಮೊರಿ ಹೇಳಿ ಈ ವರ್ಷದ್ದು, ಹೋದ ವರ್ಷದ್ದು. ಸ್ವೀಟ್ ಮೆಮೊರಿ ನಮಗೆ ಅಂಬಲಿ ಸಿಕ್ಕಿರೋದು, ಇಲ್ಲಿಗೆ ಬಂದಿರೋದು. ಗುಜರಾತ್. ಪ್ಯಾರಿ ನಿಂದು ಗೊತ್ತೈತಿ ಹೇಳಕ್ಕ. ಹೇಳು ಹೇಳು, ಏನು ಹೇಳು. ಟಾರ್ಚ್ ಹಾಕಿ ಇವನಿಗೆ ಕಾಣ್ತಾನೆ ಇಲ್ಲ, ಇವನು ಬಂದಿದ್ದು. ಹೇಳು ಹೇಳು, ಏನು? ಸಾಕು, ಅರ್ಥ ಆಯ್ತು ಸಾಕು, ನಿಲ್ಸು ಅಮ್ಮ. ನಿಮ್ದು ಹೇಳಿ ಅಮ್ಮ, ನಾವು ಇಲ್ಲಿಗೆ ಬಂದಿರೋದು ಅಂತ ಹೇಳಿ. ಅದು ಖುಷಿ ಇಲ್ವಾ ನಿಮಗೆ? ಗುಜರಾತ್ಗೆ ಬಂದಿರೋದು ಖುಷಿನೇ ಅಮ್ಮ. ನಾವು ಫೆಬ್ರವರಿಲಿ ತಾನೇ ಬಂದಿರೋದು ಇಲ್ಲಿ. ಹೌದು. ನೀವು ನಿಮಗೆ ಡಬಲ್ ಧಮಾಕ ಈ ವರ್ಷ, ಹೋದ ವರ್ಷ 2025 ತುಂಬಾ ಪ್ರಾಬ್ಲಮ್ಸ್ ಮಾಡ್ಕೊಂಡಿದೆ. ಅದೆಲ್ಲ ಇದೇ ವರ್ಷ ಕೊನೆ ಆಯ್ತಾ ಅಂತ ಒಂದು ಖುಷಿ ಅಷ್ಟೇ. ಕೆಲಸ ಸಿಕ್ಕಿದೆ, ಕೆಲಸ ಸಿಕ್ಕಿದೆ. ಫಸ್ಟ್ ಕಂಪ್ನಿನೇ ನಿಮಗೆ ಗುಜರಾತಲ್ಲಿ ಸಿಕ್ಕಿದೆ. ಇನ್ನೊಂದು ಇಷ್ಟು ದೊಡ್ಡ ಕಂಪ್ನಿ ಸಿಕ್ಕಿರೋದು ತುಂಬಾ ಖುಷಿ ಇದೆ. ಆದ್ರೆ దానికిಂತ ముఖ్యంగా కృష్ణుడు పుట్టిండే ఊరు కదా ఇది. ఈడికొచ్చి నమ్మని పుణ్యం ఇది. ಹೌದು, ಇಲ್ಲಿಂದ ಪಾಕಿಸ್ತಾನ ನಮ್ಮ ಅದೃಷ್ಟ ಇದು. ಹಾಯ್, ಇದು 2026ನ ವ್ಲಾಗ್. ನಾನು ನನ್ನ ದಿನನ ಆ್ಯಸ್ ಯೂಶ್ವಲ್ ಜಿಮ್ಮಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಜಿಮ್ಮಿಗೆ, ಸೊ ಅಲ್ಲಿ ಮೇಲೆ ಕಾಣ್ತಾ ಇದೆಯಲ್ಲ ಅದೇ ನಮ್ಮ ಜಿಮ್. ನಾನು ಪ್ರೀವಿಯಸ್ ವ್ಲಾಗಲ್ಲೂ ತೋರಿಸಿದ್ದೆ. ಈಗ ಜಿಮ್ ಮುಗಿಸ್ಕೊಂಡು ನಾನು ವಿನಯ್, ವೇಣು ಆಚೆ ಸ್ವಲ್ಪ ಶಾಪಿಂಗ್ ಇತ್ತು, ಹಾಗಾಗಿ ಹೊರಗಡೆ ಹೋಗ್ತಾಯಿದ್ದೀವಿ. ಸ್ವಲ್ಪ ತರಕಾರಿ, ಹೂವು, ಹಣ್ಣು ಎಲ್ಲ ತರಬೇಕಾಗಿತ್ತು, ಅದಕ್ಕಾಗಿ ಹೋಗ್ತಾಯಿದ್ದೀವಿ. ಇನ್ನೂ ಅವರು ಲಿಫ್ಟ್ ಇಂದು ಬಂದಿಲ್ಲ, ನೋಡೋಣ ಅವ್ರ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂತ. ಎಕ್ಸ್ಪ್ರೆಷನ್ ನಾವೀಗ ಬೇಸ್ಮೆಂಟಿಂದ ಹೊರಟಿದ್ದೀವಿ. ಯೂಶ್ವಲಿ ನಮಗೆ ತರಕಾರಿ ಬೇಕಾದಾಗ ನಾವು ಭೋಪಾಲ್ ಮಾರ್ಕೆಟ್ಗೆ ಹೋಗೋದು. ಭೋಪಾಲ್ ಮಾರ್ಕೆಟ್ ನಮಗೆ ಹತ್ರ ಇದೆ. ವೀಕೆಂಡ್ಸ್ ಹೋಗಿ ವಾರಕ್ಕಾಗುವಷ್ಟು ತರಕಾರಿ ಎಲ್ಲ ತಂದುಬಿಡ್ತೀವಿ. ಬಟ್ ವೀಕ್ ಡೇಸಲ್ಲಿ ಏನಾದರೂ ಖಾಲಿ ಆಗಿದ್ದರೆ ಇಲ್ಲಿಗೆ ಬರೋದು ನಾವು. ನೋಡಿ, ಅಲ್ಲಿ ತುಂಬಾ ಫ್ರೆಶ್ ಆಗಿ ತರಕಾರಿ ಎಲ್ಲ ಸಿಗುತ್ತೆ, ಸೊಪ್ಪು ಎಲ್ಲ ಥರದ ತರಕಾರಿನೂ ಸಿಗುತ್ತೆ. ಸೊ ಇಲ್ಲಿಗೆ ಬಂದು ತೊಗೊಂಡು ಹೋಗ್ತೀವಿ. ಆ್ಯಂಡ್ ಹೂವು ತರಕಾರಿ ಎಲ್ಲ ತೊಗೊಂಡು ಮನೆಗೆ ಹೋಗಿ ಪಲಾವ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿಕೊಂಡೆ. ಮೊದಲಿಗೆ ಎಣ್ಣೆ, ತುಪ್ಪ, ಪಲಾವ್ ಸ್ಪೈಸಸ್ ಏನೇನಿರುತ್ತೆ, ಚಕ್ಕೆ, ಲವಂಗ, ಪಲಾವ್ ಎಲೆ, ಕಸ್ತೂರಿ ಮೆಥಿ, ಸೋಂಪು, ಜಾಲ್ಪತ್ರೆ ಆ್ಯಂಡ್ ಏಲಕ್ಕಿ, ಸ್ಟಾರು ಎಲ್ಲವೂ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಆ್ಯಂಡ್ ಅದು ಫ್ರೈ ಆದಮೇಲೆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡಿ, ನಂತರ ಇದಕ್ಕೆ ನಾವು ಏನೇನು ತರಕಾರಿ ತೊಗೊಂಡಿದ್ದೀವೋ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಈಗ ಇದಕ್ಕೆ ಒಂದು ಚೂರು ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು
ಒಂದು 2 ಮಿನಿಟ್ಸ್ ಫ್ರೈ ಆಗೋದಕ್ಕೆ ಬಿಡಬೇಕು. ನೋಡಿ ಈಗ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ, ನೀಟಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾವು ರುಬ್ಕೊಂಡಿರೋ ಅಂಥ ಮಸಾಲೆನ ಸೇರಿಸ್ಕೊಳ್ಳೋಣ. ಫಸ್ಟಿಗೆ ನಾನು ಕೊಬ್ಬರಿ, ಇದು ಕಾಯಿ ಹಾಗೆ ಚಕ್ಕೆ ಲವಂಗದ ಪೇಸ್ಟ್, ಇದು ಯಾವ ಕಾಯಿ? ತೆಂಗಿನಕಾಯಿ ಪೇಸ್ಟು, ಕಾಯಿ ಅಂದರೆ ಬಾದಾಮ್ ಕಾಯಿ ತುರಿ ಈ ಥರ ಕಾಯಿ ತುರಿ ಅಲ್ವಾ. ನೀಟಾಗಿ ಮಿಕ್ಸ್ ಆಗಿದೆ. ಒಂದು 2 ಮಿನಿಟ್ಸ್ ಪ್ಲೇಟ್ ಮುಚ್ಚಿ ಇದನ್ನು ಬೇಯಿಸ್ಕೊಳ್ಳೋಣ. ಹಸಿ ವಾಸನೆ ಹೋಗ್ಬೇಕಲ್ವ, ಅದಕ್ಕೆ. ಇದು ಈಗ ಹಸಿ ವಾಸನೆ ಎಲ್ಲ ಹೋಗಿದೆ. ಸೊ ಈಗ ಇದಕ್ಕೆ ನಾವು ರುಬ್ಕೊಂಡಿರೋ ಅಂಥ ಮಸಾಲ ಹಾಕ್ಕೊಳ್ಳೋಣ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು 1 ಟೊಮೆಟೊನ ರುಬ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಈಗ ಪ್ಲೇಟ್ ಮುಚ್ಚಿ 1-2 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. ಈಗ ಇದಕ್ಕೆ ಒಂದು ಚಿಕ್ಕ ಗ್ಲಾಸಷ್ಟು ಮೊಸರು ಹಾಕ್ಕೋತಾ ಇದ್ದೀನಿ. ಮೊಸರು ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಈಗ ಇದಕ್ಕೆ ಅಕ್ಕಿನ ನಾವು ಎಷ್ಟು ತಗೊಳ್ತಾ ಇದ್ದೀವೋ ಅದರ ಅಳತೆ ಪ್ರಕಾರ 1:2 ರೇಷಿಯೋದಲ್ಲಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಕಮ್ಮಿ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಕುದಿಬೇಕು. ಸೊ ಪ್ಲೇಟ್ ಮುಚ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಬಾಯ್ಲ್ ಆದಮೇಲೆ ಈಗ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಆಗಲೇ ಹೇಳ್ದಂಗೆ 1:2 ರೇಷಿಯೋದಲ್ಲಿ. ಸೊ ಅಕ್ಕಿ 2 ಗ್ಲಾಸ್ ತೊಗೊಂಡಿದ್ರೆ 4 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಳ್ಬೇಕು. ಇದು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ. ಆ್ಯಕ್ಚುಲಿ ಇದು ನಮ್ಮ ಅತ್ತೆ ಸ್ಟೈಲ್ನ ಪಲಾವ್. ಇದಕ್ಕೆ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ. ನಮ್ಮ ರಿಲೇಟಿವ್ಸಲ್ಲಂತೂ ನಮ್ಮ ಅತ್ತೆ ಮಾಡೋ ಪಲಾವ್ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ನಾನು ಫ್ರೆಶ್ ಅಪ್ ಆಗಿ ಬಂದೆ, ಅಷ್ಟರಲ್ಲಿ ಪಲಾವ್ ಸಹ ರೆಡಿ ಆಗಿತ್ತು. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಅಂತ ಎಲ್ಲರೂ ಹೇಳಿದ್ರು. ಇದಲ್ಲ, ಇದು ಇದು ಇಲ್ಲಿ ಇದು ಹೊಸ ಬಟ್ಟೆ ಪ್ಯಾರಿಗೆ ಇದು ಏನು ಚೆನ್ನಾಗಿ ಹಾಕ್ಸ್ಕೊಂತವನೆ. ಕೊಡು. ವಾವ್, ಸೂಪರ್ ಸೂಪರ್ ಸ್ಯಾರಿ. ಸರಿದು ಟಿ ಶರ್ಟ್ ಸರಿ. చూడరా ప్యారీ. ಹಾಯ್, ಹ್ಯಾಪಿ ನ್ಯೂ ಇಯರ್ ಅನ್ನು. హ్యాపీ న్యూ ఇయర్. ನಮ್ಮ ಪ್ಯಾರಿ ಹೊಸ ಬಟ್ಟೆ ಹಾಕ್ಕೊಂಡು ರೆಡಿಯಾಗಿ ಎಷ್ಟು ಚೆನ್ನಾಗಿ ಕೂತಿದ್ದಾನೆ ಅಲ್ವಾ. ನಾನು ಪೂಜೆ ಮಾಡ್ತಾಯಿದ್ರೆ ನೋಡ್ಕೊಂಡು ಕೂತಿದ್ದ. ಸೊ ಬನ್ನಿ ಪೂಜೆ ಮಾಡೋಣ ಈಗ. ಎಸ್, ಪೂಜೆ ಅಂತೂ ಮುಗೀತು. ಈಗ ಊಟ ಮಾಡೋ ಸಮಯ. ಇವತ್ತಿನ ಊಟಕ್ಕೆ ಸ್ವಲ್ಪ ಸಲಾಡ್ ಹಾಗೆ ಪಲಾವ್. ಎಸ್, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನನಗೆ ಈ ಸಲಾಡ್ ತುಂಬಾ ಇಷ್ಟ. ಸೊ ಹಾಗಾಗಿ ನಾನು ವೀಕ್ಲಿ ಥ್ರೈಸ್ ಆದರೂ ಇದೇ ಸಲಾಡನ್ನ ಮಾಡ್ಕೊಂಡು ತಿಂತೀನಿ. ಎಸ್, ತುಂಬ ಯಮ್ಮಾಗಿತ್ತು. ನೀವು ಒಂದು ಸಲ ಈ ಪಲಾವ್ನ ಟ್ರೈ ಮಾಡಿ. ಆ್ಯಂಡ್ ನೈಟ್ ನಾವು ಹೊರಗಡೆ ಡಿನ್ನರ್ಗೆ ಹೋಗ್ತಾ ಇದ್ದೀವಿ.
ನಾನು ವಿನಯ್ ಹಾಗೆ ಹಿಂದೆ ವೇಣು ಆ್ಯಂಡ್ ನಮ್ಮ ಅತ್ತೆ ಬರ್ತಾಯಿದ್ರು. ನಾವಿವತ್ತು ಡಿನ್ನರ್ಗೆ ಹೋಗ್ತಿರೋವಂಥ ಪ್ಲೇಸ್ ಬಂದು ಪ್ರಹ್ಲಾದ್ ನಗರಲ್ಲಿರೋದು. ಇಲ್ಲಿಗೆ ನಾವು ಬರ್ತಾ ಇರೋದು ಸೆಕೆಂಡ್ ಟೈಮ್. ಲಾಸ್ಟ್ ಟೈಮ್ ನಾನು ವೀಡಿಯೋ ಮಾಡ್ಕೊಂಡಿರಲಿಲ್ಲ. ಇಲ್ಲಿನ ಆ್ಯಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ನಾವಿವತ್ತು ಬಂದಿರೋವಂಥ ಪ್ಲೇಸ್ ಬಂದು ಗ್ರಿಲ್ ಕಿಚನ್, ಬಾರ್ಬಿಕ್ಯೂ ನೇಷನ್ ಥರನೇ ಸೇಮ್ ಹಾಗೆ ಇರುತ್ತೆ. ಆ್ಯಂಡ್ ಇಲ್ಲಿರೋ ಆ್ಯಂಬಿಯನ್ಸ್ ಆಗಲೇ ಹೇಳಿದ್ನಲ್ಲ ತುಂಬಾ ಚೆನ್ನಾಗಿರುತ್ತೆ. ಜಿಟ್ಟೋವಿಂದ ಸ್ಟಾರ್ಟ್ ಆಗಿ ಈಗ ಗ್ರಿಲ್ಗೆ ಬಂದಿದ್ದೀವಿ ನಾವು. ಟೇಸ್ಟ್ ವೈಸ್ ಅಂತೂ ಹೇಳೋದೇ ಬೇಡ, ತುಂಬಾ ಟೇಸ್ಟಿಯಾಗಿತ್ತು. ನಾನು ಹೇಳಿಲ್ಲ ತೆಲುಗುದವ್ರು ನೋಡ್ಬಿಟ್ಟು ನನಗೆ ಸಾಂಬಾರು ಕೊಡ್ಲಲ್ಲ ಅಂತ. ಹೇಳಿರಿ ಅದನ್ನು. ಹಾಂ, ಅದು ಚಟ್ನಿ ಕೇಕ್ ಕಟಿಂಗ್. ನಮ್ಮತ್ತೇನು ಇಲ್ಲಿಗೆ ಫಸ್ಟ್ ಟೈಮ್ ಬಂದಿರೋದ್ರಿಂದ ಅವ್ರಿಗೆ ಗೊತ್ತಿರಲಿಲ್ಲ ಹೇಗೆ ತಿನ್ನಬೇಕು ಅಂತ ಹೇಳಿ ನಾನು ಹೇಳಿಕೊಟ್ಟೆ. ಅವರು ತುಂಬಾ ಖುಷಿಪಟ್ಟು ತಿಂದರು. ಸೂಪು. ಲಾಸ್ಟಿಗೆ ನಾವು ಡೆಸರ್ಟ್ಸೊಂದಿಗೆ ಎಂಡ್ ಮಾಡಿದ್ವಿ. ಡೆಸರ್ಟ್ ಕ್ಯಾರೆಟ್ ಹಲ್ವಾ ಅಂತೂ ತುಂಬಾ ಟೇಸ್ಟಿಯಾಗಿತ್ತು. ಹೇಗಿದೆ ಫುಡ್ಡು? ಫುಡ್ ಅಂತೂ ಸಕಲಾಗಿದೆ. ನಾನು ಫಿಫ್ತ್ ಟೈಮ್ ವಿಸಿಟ್ ಮಾಡ್ತಿರೋದು. ಮೊನ್ನೆ ನಮ್ಮ ಆಫೀಸಲ್ಲಿ ಕರ್ಕೊಂಡೋಗಿದ್ದು ತಿಂಡಿನ ವರ್ಷಾಗಿತ್ತಪ್ಪ. ಊಟ ಮಾತ್ರ ಇಷ್ಟು ಆಂಬಿಯನ್ಸ್ ಕೊಡಲೇ ಇಲ್ಲ. ಒಂದು 4 ಐಟಮ್ಗೆ ಅಷ್ಟೇ ಮುಗಿಸೋಯ್ತು. ಇಲ್ಲಿ ಅವಾಗಿಂದ ತಿಂತಾ ಇದ್ದೀವಿ. 7:30 ಬಂದಿದ್ದು 8 o'clock ಆಗಲಿ, 8:30 ಆಗ್ತದೆ. ಇನ್ನೂ ಐಟಮ್ಸ್ ಮುಗಿದಿಲ್ಲ. ಅಷ್ಟು ಚೆನ್ನಾಗಿದೆ. ಏನು ಇಷ್ಟ ಆಯಿತು ಇಷ್ಟರಲ್ಲಿ? ನನಗಿಲ್ಲಿ ನಮ್ಮ ರೈಸು, ಜೀರಾ ರೈಸು ಮತ್ತು ದಾಲ್ ಇಷ್ಟ ಆಯಿತು. ಈಗ ಫುಡ್ಡು ವರ್ಸ್ಟಾಗಿತ್ತು ಅಂತ ಹೇಳಿದ್ರಲ್ಲ ನೀವು ಟೀಮ್ ಡಿನ್ನರಲ್ಲಿ. ನಿಮ್ಮ ಕೊಲೀಗ್ಸ್ ನೋಡ್ತಾ ಇರ್ತಾರಲ್ಲ ನಮ್ಮ ವಿಡಿಯೋ, ನೋಡಲಿ ಬಿಡಿ, ಏನು ಮಾಡೋಕ್ಕಾಗುತ್ತೆ. ಲ್ಯಾಂಗ್ವೇಜ್ ಅಂತೂ ಅರ್ಥ ಆಗಲ್ಲ ಅವರಿಗೆ. ಸಬ್ಟೈಟಲ್ಸ್ ನೋಡ್ತಾರಲ್ಲ, ಹೇಳಿ ಬಿಡಿ, ಅದು ಚೆನ್ನಾಗಿಲ್ಲ. ಅದು ಇನ್ನೇನು ಮಾಡೋಕ್ಕಾಗುತ್ತೆ. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳೋದು. ನಿಮಗೆ ಏನು ಇಷ್ಟ ಆಯಿತು ಅಮ್ಮ? ನಿಮಗೆ ಫ್ರೈಡ್ ರೈಸು, ಎಸ್, ಇದಾಗಿದ್ದು ನಮ್ಮ Jan 1st 2026ನ ಡೇ. ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.